ಬೆಳಗ್ಗೆ ಎದ್ದು ಫಸ್ಟ್ ನಾನು ಬ್ರಷ್ ಮಾಡೋಕ್ಕೆ ಹೋದೆ. ಹಂಗೆ ಬ್ರಷ್ ಎಲ್ಲ ಮಾಡಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಾನು ಲೈಟಾಗಿ ಟಿಫನ್ನ ಪ್ಯಾಕ್ ಮಾಡಿಕೊಂಡೆ. ಟಿಫನ್ ಏನು ಅಂತಂದರೆ ನನಗೆ ಇವತ್ತು ರಸ್ಕ್ನ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಅಲ್ಲಿಂದ ಸೀದಾ ಗಾಡಿ ಹತ್ರ ಬಂದ್ಬಿಟ್ಟು ಫಸ್ಟು ಅಲ್ಲಿಂದ ಗಾಡಿ ಹಾಕಿದ ತಕ್ಷಣ ಫಸ್ಟ್ ಡ್ಯೂಟಿ ಆನ್ ಮಾಡಿದೆ. ಫಸ್ಟ್ ಡ್ಯೂಟಿ ಬಿತ್ತು. ಫಸ್ಟ್ ಡ್ಯೂಟಿ ಡ್ರಾಪ್ ಮಾಡಿದೆ. ಎಲ್ಲಿಗೆ ಅಂತಂದರೆ ಜಿಗ್ನಿಯಿಂದ ಮತ್ತೆ ಅಲ್ಲಿಂದ ಖಾಲಿ ಹೋದೆ. ಡಿ ಎಲ್ ಎಫ್ ಹತ್ರ ಹಾಕ್ಕೊಂಡಿದ್ದೆ. ಡ್ಯೂಟಿನೇ ಬಿದ್ದಿಲ್ಲ. ಅಲ್ಲಿ ಸಲ್ಮಾನ್ ಬಂದ. ಅವನು ಗಾಡಿನ ಟ್ರೈಲ್ ನೋಡಿದೆ. ಅದಾದ್ಮೇಲೆ ಅಲ್ಲಿಂದ ಒಂದು ಡ್ಯೂಟಿ ಬಿತ್ತು ಸಲ್ಮಾನ್ ಅಲ್ಲಿಂದ ಒಂದು ಡ್ಯೂಟಿ ಬಿದ್ದಿದ ತಕ್ಷಣ ಬಾಯ್ ಅನ್ಕೊಂಡು ಹೋದ. ಮತ್ತೆ ನನಗೆ ಅಲ್ಲಿಂದ ಒಂದು ಡ್ಯೂಟಿ ಬಿತ್ತು. ಎಲ್ಲಿಗೆ ಅಂತಂದರೆ ಬಿಳಕಳ್ಳಿ ಡ್ರಾಪ್ ಮಾಡಿ ಅಲ್ಲಿಂದ ನಮ್ಮ ಆಟೋ ಕಾಲ್ ಮಾಡ್ತು ಐಟಮ್ ತಗೊಂಬ ಅಂತ. ಹೋಗಿ ಐಟಮ್ ಎಲ್ಲ ಎತ್ಕೊಂಡ್ಮೇಲೆ ಫಸ್ಟು ಸೀದಾ ಮನೆಗೆ ಹೋದೆ. ಮನೆಗೆ ಹೋಗ್ಬಿಟ್ಟು ಫಸ್ಟು ಐಟಮ್ ಎಲ್ಲ ಕೊಟ್ಟೆ. ನಮ್ಮ ಆಟ್ಗೆ ಐಟಮ್ ಎಲ್ಲ ಕೊಟ್ಬಿಟ್ಟು ಅದಾದಮೇಲೆ ಮತ್ತೆ ಪಾಪು ಮಸ್ತಾಗಿ ಆಟ ಆಡ್ತಾಯಿತ್ತು. ಅದಾದಮೇಲೆ ಮತ್ತೆ ಸೀತಾಫಲ ಎಲ್ಲ ಕೊಟ್ಬಿಟ್ಟು ಅಲ್ಲಿಂದ ಮತ್ತೆ ಪಪ್ಪಾಯ ಎಲ್ಲ ಕಟ್ ಮಾಡಿ ಮತ್ತೆ ನಮ್ಮ ಪಾಪು ಮಸ್ತಾಗಿ ಆಡ್ತಾಯಿತ್ತು. ಅದಾದಮೇಲೆ ಮತ್ತೆ ಅಲ್ಲಿಂದ ಪಪ್ಪಾಯಗಳೆಲ್ಲ ತಿನ್ಕೊಂಡು ಅಲ್ಲಿಂದ ಮಸ್ತಾಗಿ ಟಿ ಶರ್ಟ್ ಎಲ್ಲ ಹಾಕ್ಬಿಟ್ಟು ರೆಡಿ ಆಗ್ಬಿಟ್ಟು ಮತ್ತೆ ಅಲ್ಲಿಂದ ಸೀದಾ ಹೋದೆ ನಾನು ಗಾಡಿ ಹತ್ರ ಹೋಗ್ಬಿಟ್ಟು ನಾವು ಹೋಗ್ಬೇಕಾಗಿತ್ತು ದೇವಸ್ಥಾನಕ್ಕೆ. ಅದಕ್ಕೋಸ್ಕರ ಮತ್ತೆ ಅಲ್ಲಿಂದ ಸೀದಾ ಹೋದೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಪಾರ್ಕಿಂಗ್ ಹಾಕಿದೆ. ಅಲ್ಲೇ ಧನುದು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಮತ್ತೆ ಅಂಜನ್ ಕುಮಾರ್ ಬಂದಿದ ತಕ್ಷಣ ಅವನದು ವೀಡಿಯೋ ಮಾಡ್ಕೊಂಡೆ. ಅದಾದಮೇಲೆ ಮತ್ತೆ ಅಲ್ಲಿಂದ ಗಾಡಿ ಎತ್ತಿದ್ವಿ. ಮತ್ತೆ ನಮಗೆ ಹೊಟ್ಟೆ ಸಿತ್ತು. ಅಲ್ಲಿ ಚಿಂತಾಮಣಿಲಿ ಹಾಕಿ ಚೆನ್ನಾಗಿ ತಿಂದ್ವಿ. ಅದಾದಮೇಲೆ ಮತ್ತೆ ದೇವಸ್ಥಾನ ಹತ್ರ ಹೋದ್ವಿ. ದೇವಸ್ಥಾನದಲ್ಲಿ ನಮಗೆ ರೂಮ್ ಸಿಗಲಿಲ್ಲ, ನಮ್ಗೆ ಗೊತ್ತಾಗಲಿಲ್ಲ. ಅದಕ್ಕೆ ನಾವು ಕಾರಲ್ಲೇ ಮಲ್ಕೊಂಡ್ವಿ. ನಮ್ಮ ಫುಲ್ ವಿಡಿಯೋ ನಾಳೆ ಬರುತ್ತೆ. ಬೀರ್ ವೈರಲ್ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಬರುತ್ತೆ. ಇವತ್ತು ನಾವು ವ್ಲಾಗ್ ಮುಗೀತು. ಮತ್ತೆ ಸಿಕ್ಕನ ನಾಳೆ.